ಯಾವುದೇ ಒಂದು ಅಚೀವ್ಮೆಂಟ್ ಮಾಡಿದ್ರು ಅದು ನಮ್ಮ ಮನೆ ತನಕ ಬಂದು ಕಾಲೇಜ್ ತನಕ ಬಂದು ಹಂಚ್ಕೊಳ್ತಾಯಿದ್ರು. ತನ್ನೂರಿಗೆ ತನ್ನ ತಾಲೂಕಿಗೆ ಒಂದು ಸೇವೆ ಮಾಡಬೇಕಂತ ಹೇಳ್ಬಿಟ್ಟು ದೇ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದ 5 years. ಇವ್ರ ಹತ್ರ ಬಂದು ನಾನು ಪ್ಲ್ಯಾನ್ ಹಾಕಿಸಿದೆ. ನನಗೆ ತುಂಬ ಇಷ್ಟ ಆಯಿತು ಇವ್ರ ಪ್ಲ್ಯಾನು. ಕನ್ಸ್ಟ್ರಕ್ಷನ್ ತುಂಬ ವಿಭಿನ್ನವಾಗಿದೆ. ಈ ಕಾಲಘಟ್ಟಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ವಿನ್ಯಾಸ ಮಾಡಬೇಕು, ನಿಗದಿತ ಸಮಯಕ್ಕಿಂತ ಮೊದಲೇ ಈ ಒಂದು ಶಾಲಾ ಕೊಠಡಿಗಳನ್ನು ಬಹಳ ಅಚ್ಚುಕಟ್ಟಾಗಿ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಇರ್ಬೋದು, ಮತ್ತೊಂದು ಪ್ಲ್ಯಾನ್ಸ್ ಸ್ಟ್ರಕ್ಚರ್ಸು ಅವೆಲ್ಲ ಕೊಡೋಂಥ ಬಡವರ ಇದರಲ್ಲಿ ಒಂದು ಭಾಗ್ಯವಾಗಿ ಬೆಳೀಲಿ ಅಂತೇಳಿ ನನ್ನ ಆಸೆ. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಜೀವನದಲ್ಲಿ ಮನೆ ಕಟ್ಕೊಳ್ಬೇಕು, ಒಂದು ಸುಂದರವಾದಂಥ ಮನೆಯಲ್ಲಿ ವಾಸ ಮಾಡಬೇಕು, ಹಾಗೆಯೇ ಮಕ್ಕಳಿಗೂ ಕೂಡ ಮನೆ ಕಟ್ಕೊಡ್ಬೇಕು ಇತ್ಯಾದಿ ನೂರಾರು ಕನಸುಗಳನ್ನ ಕನಸಿನ ನಗರಿಯಾಗಿರುವಂತ ಬೆಂಗಳೂರಿನಲ್ಲಿ ಈ ಒಂದು ಕನಸನ್ನು ಇರಿಸ್ಕೊಳ್ತಾರೆ. ಬೆಂಗಳೂರು ಹೊರವಲಯದಲ್ಲಿ ಮೈತ್ರೇಯ ಕನ್ಸ್ಟ್ರಕ್ಷನ್ಸ್ನವರು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಹಾಗೆಯೇ ನೂತನ ತಂತ್ರಜ್ಞಾನವನ್ನ ಬಳಸಿ ಗುಣಮಟ್ಟದ ಮನೆಗಳನ್ನ ನಿರ್ಮಿಸಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಕೈಗೆಟುಕುವ ಬೆಲೆಯಲ್ಲಿ ನೀಡುತ್ತಿದ್ದಾರೆ. ಹೊಸ ರೀತಿಯಾದಂಥ ತಂತ್ರಜ್ಞಾನಗಳನ್ನ ಬಳಸಿಕೊಂಡಿದ್ದಾರೆ. ಈ ಮೈತ್ರೇಯ ಕನ್ಸ್ಟ್ರಕ್ಷನ್ಸ್ನ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಆನೇಕಲ್ ತಾಲೂಕಿನ ಸೂರ್ಯ ಸಿಟಿಯ ಮೊದಲನೇ ಹಂತದಲ್ಲಿ ಈ ಒಂದು ಕನ್ಸ್ಟ್ರಕ್ಷನ್ಸ್ನ 5ನೇ ವಾರ್ಷಿಕೋತ್ಸವವನ್ನ ಆಯೋಜಿಸಲಾಗಿತ್ತು. ಹಾಗೆಯೇ ಪ್ರತಿಯೊಬ್ಬ ಬಡವರಿಗೂ ಕೂಡ ಈ ರೀತಿಯಾದಂತಹ ಸುಂದರವಾದಂತಹ ಮನೆಯನ್ನ ನನಸಾಗಿಸುವಂತ ನಿಟ್ಟಿನಲ್ಲಿ ಹರೀಶ್ ಮತ್ತು ಸಿಂಧು ದಂಪತಿಗಳು ಕಂಕಣಬದ್ಧರಾಗಿ ಈ ಒಂದು ಕನಸನ್ನ ನೆರವೇರಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಮೈತ್ರೇಯ ಕನ್ಸ್ಟ್ರಕ್ಷನ್ಸ್ ನ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಡಾಕ್ಟರ್ ಸಾಕಿ, ಡಾಕ್ಟರ್ ಶಾಮು, ಜಿಗಣಿಯ ವಿನೋದ್, ಸಿಂಗೇನಗ್ರಾರದ ಗೌರಿ, ಜೈರಾಮ್ ಸರ್ಜಾ, ವಕೀಲರಾದಂತ ಆನಂದ್ ಚಕ್ರವರ್ತಿ, ಹಾಗೆಯೇ ಪುರುಷೋತ್ತಮ್, ರಾವಣ ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಕನ್ಸ್ಟ್ರಕ್ಷನ್ಸ್ ನ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ. ಹರೀಶ್ ಅವರ ಕನಸು ಪ್ರತಿಯೊಬ್ಬ ಮಧ್ಯಮ ವರ್ಗದವರು ಕೂಡ ಮನೆ ಕಟ್ಕೊಳ್ಬೇಕು, ಅದು ಸುಂದರವಾದಂತಹ ಮನೆ ಎನ್ನುವಂತ ಕನಸನ್ನ ಒತ್ತಿರ್ತಾರೆ. ಅವರಿಗೆ ನೂತನ ತಂತ್ರಜ್ಞಾನವನ್ನ ಬಳಸಿ ಕಡಿಮೆ ಬೆಲೆಯಲ್ಲಿ ಉತ್ತಮವಾದಂತಹ ಮನೆಗಳನ್ನ ಶ್ರೀಯುತ ಹರೀಶ್ ಮತ್ತು ಸಿಂಧೂರ್ ಅವರ ಮಾಲೀಕತ್ವದಲ್ಲಿ ಈ ಒಂದು ಮೈತ್ರೇಯ ಕನ್ಸ್ಟ್ರಕ್ಷನ್ಸ್ ಯಶಸ್ವಿಯಾಗಿ 5 ವರ್ಷಗಳನ್ನ ಪೂರೈಸಿದ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಈ ಒಂದು 5 ವರ್ಷಗಳನ್ನ ಪೂರೈಕೆ ಮಾಡಿದ್ದಕ್ಕೆ ಇವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿತ್ತು. ನಮ್ಮ ಮೈತ್ರೇಯಿ ಸಂಸ್ಥೆಯ 5 ವರ್ಷದ ಕಾರ್ಯಕ್ರಮಕ್ಕೆ ವಿಶ್ ಮಾಡಿ ತಮ್ಮ ಶಿಷ್ಯನನ್ನು ಆಶೀರ್ವಾದ ಮಾಡಿ ಹೋಗಲಿಕ್ಕೆ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಾಕಿ ಶಾಮ್ ಅಂತ ಅಂದ್ಬಿಟ್ಟು. ಇವರು ಬೆಂಗಳೂರಿನ ಖ್ಯಾತಿಯ ಇಂಜಿನಿಯರಿಂಗ್ ಕಾಲೇಜ್ BMS ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ಅವರ ಪ್ರೀತಿಯ ಶಿಷ್ಯನನ್ನು ನೋಡಿ ಮಾತಾಡಿ ಹರಿಸಲಿಕ್ಕೆ ನಮ್ಮ ಮುಂದೆ ಬಂದಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ತಾವು ವಿದ್ಯಾರ್ಥಿ ಜೀವನದಿಂದಲೂ ಹರೀಶನ್ ನೋಡಿದ್ದೀರ. ಅವರ ಒಂದು ಕಾರ್ಯಕ್ಷಮತೆ, ಅವರು ಇವತ್ತು ನಿಂತಿರುವಂಥ ನೆಲೆ, ಅದಕ್ಕೆ ತಾವು ಹಿನ್ನೆಲೆಯಾಗಿ ಯಾವ ರೀತಿ ನಿಮ್ಮ ಒಂದು ಆಶೀರ್ವಾದ ಅವರಿಗೆ ತಲುಪಿಸ್ತೀರ ಸರ್? ಹರೀಶ್ ಮೊದಲನೇದು ನನ್ನ ಪ್ರೌಡ್ ಸ್ಟೂಡೆಂಟ್, ಈಸ್ ಮೈ ಪ್ರೌಡ್ ಸ್ಟೂಡೆಂಟ್. ಅವ್ರನ್ನ ಫಸ್ಟ್ ಇಯರ್ B ನಾನು HOD ಆಗಿದ್ದೆ. ಆವಾಗ ಪ್ರಿನ್ಸಿಪಲಾಗಿ ರಿಟೈರ್ ಆಗಿದ್ದೀನಿ. ಆಮೇಲೆ HOD ಆಗಿದ್ದಾಗ ಅವರು ಓದೋದಕ್ಕಂತ ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ದರು. ಅವ್ರ ಮನೆಯಲ್ಲಿರೋ ಕಷ್ಟಗಳಿಗೆ ಆ ಕೋರ್ಸ್ನೇ ಬಿಟ್ಬಿಡೋ ಅಂಥ ಒಂದು ಪರಿಸ್ಥಿತಿ ಉದ್ಭವ ಆಯಿತು. HOD ಆಗಿ ನಾನು ಅವ್ರಿಗೆ ಒಂದು ಪೇಪರ್ ಸೈನ್ ಮಾಡಬೇಕಾಗಿ ಬಂತು. ಅದಕ್ಕಾಗಿ ಅವರು ನನ್ನ ಹತ್ರ ಬಂದರು. ಆವಾಗ ನಾನು ವಿಚಾರಿಸಿದೆ ಏನಿದೆಲ್ಲ ಅಂತ. ಒಂದು ಸೀಟ್ ಸಿಗೋದೇ ಕಷ್ಟ, ಅದು ಇಂಥ ಕಾಲೇಜಲ್ಲಿ. ಅದನ್ನು ನೀವು ಯಾವ ಕಾರಣಕ್ಕೆ ನೀವು ಬಿಟ್ಟು ಹೋಗಬೇಕು ಅಥವಾ ಡಿಸ್ಕಂಟಿನ್ಯೂ ಮಾಡಿ? ಇಲ್ಲ ಸರ್, ನನಗೆ ಇಂಟ್ರೆಸ್ಟ್ ಇದೆ, ಆದರೆ ಪರಿಸ್ಥಿತಿ ಆಗಿದೆ ಅಂತ ಹಂಚ್ಕೊಂಡ್ರು. ಇಮ್ಮಿಡಿಯೇಟ್ಲಿ ಅವರ ಪೇರೆಂಟ್ಸ್ ಕಡೆಯಿಂದ ಅವ್ರ ಭಾವ, ಅಕ್ಕ ಅವ್ರು ಯಾರೋ ಇದ್ದರು, ಅವ್ರನ್ನ ಒಂದಿನ ಅಪಾಯಿಂಟ್ಮೆಂಟ್ ಕೊಟ್ಟು ಕರೆಸಿ ಮಾತಾಡಿ ಕನ್ವಿನ್ಸ್ ಮಾಡಿ ಅದೇನಿದೆಯೋ ಸಮಸ್ಯೆ ಅದನ್ನು ಬಗೆಹರಿಸಿ ಆ ಕೋರ್ಸ್ ಕಂಟಿನ್ಯೂ ಮಾಡೋ ಥರ ವ್ಯವಸ್ಥೆ ಮಾಡಿದೆ. ಪ್ರತಿ ವರ್ಷ ಏನೇ ಮಾಡಿದ್ರೂ ನನ್ನ ಗಮನಕ್ಕೆ ತರ್ತಾಯಿದ್ರು.
ಯಾವುದೇ ಒಂದು ಅಚೀವ್ಮೆಂಟ್ ಮಾಡಿದ್ರು ಅದು ನಮ್ಮ ಮನೆ ತನಕ ಬಂದು ಕಾಲೇಜ್ ತನಕ ಬಂದು ಹಂಚ್ಕೊಳ್ತಾಯಿದ್ರು, ಮಾರ್ಗದರ್ಶನ ಕೊಡಬೇಕು ಅಂತ ಕೇಳ್ಕೊಳ್ತಾಯಿದ್ರು. ನಾವು ಕೊಡ್ತಾ ಬಂದಿದ್ದೀವಿ. ಹಾಗಾಗಿ ಇವತ್ತು ಇಷ್ಟು ಮಟ್ಟಕ್ಕೆ ಈ ಎತ್ತರಕ್ಕೆ ಅದು ಒಬ್ಬ ಸಿಂಗಲ್ ಹ್ಯಾಂಡೆಡ್ ಅಂದರೆ ಪ್ರೈವೇಟಲ್ಲಿ ಮೇಲೆ ಬರೋದು ಅಷ್ಟು ಸುಲಭ ಅಲ್ಲ. ಅದು ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಯಾವುದೇ ಗಾಡ್ ಫಾದರ್ ಇಲ್ದಿರ, ಗಾಡ್ ಫಾದರ್ ಇದ್ದರೂ ಇಲ್ಲದೇ ಇದ್ದರೂ ಸ್ವಂತ ಬುದ್ಧಿ ಇದ್ದರೂ ನಡೆಯುತ್ತೆ. ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ ಅವರು ಸ್ವಂತ ಶ್ರಮ ಅವನ್ನೆಲ್ಲ ಹಾಕಿ ಅದೇನು ಮಾಡಬೇಕೋ ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿ ಅವರ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಈ ಒಬ್ಬೊಬ್ಬರಿಗೆ ಆ ಕಾನ್ಫಿಡೆನ್ಸ್ ಅನ್ನೋದು ಸುಮ್ಮನೆ ಬರೋದಿಲ್ಲ, ಅದು ಒಳಗಿಂದ ಬರಬೇಕದು. ಮೀಟರ್ ಇರಬೇಕು ಅಂತಾರೆ. ಆ ಥರ ಅವ್ರಿಗೆ ಆ ಒಂದು ಧೈರ್ಯ, ಆ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಶ್ರೇಷ್ಠವಾಗಿ ಕಾಣಿಸ್ತಾ ಇದೆ. ಈಗ ಇದು ಮಲ್ಟಿ ಕ್ರೋರ್ ಕಂಪನಿ ಆಗುತ್ತೆ ಅಂತ ನನ್ನ ನಿರೀಕ್ಷೆ. ಇವತ್ತು ಹೇಳ್ತಾ ಇದ್ದೀನಿ, ಹಾಗೆ ಆಗುತ್ತೆ. ಮೈತ್ರಿ ಕನ್ಸ್ಟ್ರಕ್ಷನ್. ಹೇಗೆ ನಿಮ್ಮ ಒಡನಾಟ, ಅವ್ರ ಬಗ್ಗೆ ನಿಮ್ಮ ಒಂದು ಒಳ್ಳೆಯ ಭಾವನೆಗಳು? ಸಹೋದರ ಹರೀಶ್ ಅವರು ವಿದ್ಯಾರ್ಥಿ ಜೀವನದಿಂದ ನನಗೆ ಗೊತ್ತು. ಅವರ ಗುರುಗಳು ಇಲ್ಲಿದ್ದಾರೆ, ಡಾಕ್ಟರ್ ಸಾಕೇಶ್ ಎಮ್ ಅಂತೇಳ್ಬಿಟ್ಟು. ಅವರು ಈಸ್ ಎ ರಿಟೈರ್ಡ್ ಪ್ರಿನ್ಸಿಪಲ್ ಆಫ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬಸವನಗುಡಿ, ಬೆಂಗಳೂರು. ಅವರ ಗರಡಿಯಲ್ಲಿ ಪಳಗ್ದವರು. ಒಮ್ಮೆ ಇಂಜಿನಿಯರ್ ಆದರೆ, ಡಾಕ್ಟರ್ ಆದರೆ ಫಾರಿನ್ಗೆ ಹೋಗ್ಬಿಡುವ, ವಿ ಕ್ಯಾನ್ ಅರ್ನ್ ಮೋರ್ ಮನಿ ಇನ್ ದ ಔಟ್ಸೈಡ್ ಅನ್ನೋ ಕಾನ್ಸೆಪ್ಟನ್ನು ಬಿಟ್ಟು ಅವರು ತನ್ನೂರಿಗೆ, ತನ್ನ ತಾಲೂಕಿಗೆ ಒಂದು ಸೇವೆ ಮಾಡಬೇಕಂತೇಳ್ಬಿಟ್ಟು ದೇ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದ 5 years. ನೌ ದೇ ಹ್ಯಾವ್ ಎ ಹ್ಯೂಜ್ ಟೀಮ್ ಆಫ್ ಆ ಪ್ರಾಜೆಕ್ಟ್ಸ್ ಎಲ್ಲನೂ ಅಲ್ಲಿ ಟಿ ವಿನಲ್ಲಿ ಡಿಸ್ಪ್ಲೇ ಆಗುತ್ತೆ. ವಿ ಆರ್ so much happy about their construction skills, designs, and elevations, and interiors, exteriors, and the paints which were they used. ಸ್ವಗೃಹದ ಕನಸನ್ನು ನನಸು ಮಾಡಲು ಮೈತ್ರೇಯ ಕನ್ಸ್ಟ್ರಕ್ಷನ್ಸ್ ಹೊರಟಿದ್ದಾರೆ. ಅವ್ರಿಗೆ ಶುಭ ಹಾರೈಸುತ್ತಾ, ಹರೀಶ್ ಮತ್ತು ಅವರ ಶ್ರೀಮತಿ ಸಿಂಧು, ಶಿ ಈಸ್ ಅನ್ ಅಡ್ವೊಕೇಟ್, ಬೋತ್ ಆರ್ ವರ್ಕಿಂಗ್ ಫಾರ್ ದಿಸ್ ಪ್ರಾಜೆಕ್ಟ್. ಅವರು ಬುದ್ಧ ಧಮ್ಮದಲ್ಲಿ ಮದುವೆಯಾದರು. ಇಲ್ಲೂ ಕೂಡ ಪೂಜೆಗೆ ಬುದ್ಧನಿಟ್ಟಿದ್ದಾರೆ. ಒಂದಷ್ಟು ಬುದ್ಧ ಮಾರ್ಗದಲ್ಲಿ ಕೂಡ ಅವರು ನಡೆಯುತ್ತಾ ತಮ್ಮ ಕಾಯಕದಲ್ಲಿ ಯಶಸ್ಸು ಕಾಣಿಸ್ತಿದ್ದಾರೆ. ಈ 5 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಹರೀಶ್ ಮತ್ತು ಸಿಂಧು ಅವರಿಗೆ ಮತ್ತು ಅವ್ರ ಟೀಮ್ ಆಫ್ ಏನು ಮೈತ್ರೇಯ ಕನ್ಸ್ಟ್ರಕ್ಷನ್ಸ್ ಇದೆ, ಎವ್ರಿಬಡಿ ಸಿನ್ಸ್ ದ ಟಾಪ್ ಟು ದ ಮೇಸನರಿ ಹೂ ಎವರ್ ಇನ್ವಾಲ್ವ್ಡ್ ಇನ್ ದ construction name, I will congratulate and I will salute them. ಹಾಗೆ ಈ ಒಂದು ಮೈತ್ರೇಯ ಕನ್ಸ್ಟ್ರಕ್ಷನ್ಸ್ನ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಂಥ ಗಣ್ಯರುಗಳು ಇವರಿಗೆ ಶುಭ ಹಾರೈಸಿದ್ದು ಹೀಗೆ. ಮೈತ್ರೇಯಿ ಕನ್ಸ್ಟ್ರಕ್ಷನ್ಸ್ ಹರೀಶ್ ರವರ ಮತ್ತೊಬ್ಬ ಒಡನಾಡಿ ಅನ್ನೋದಕ್ಕಿಂತಲೂ ಅವರ ಒಂದು ಕೆಲಸ ಕಾರ್ಯಗಳನ್ನ ಗುರುತಿಸಿ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಈ 5ನೇ ವರ್ಷದ ಕಾರ್ಯಕ್ರಮ ಬಂದಿದ್ದಾರೆ. ಸನ್ಮಾನ್ಯ ಲೋಕೇಶ್ ಸರ್ ಅವರು. ಇವರು DCC ಬ್ಯಾಂಗ್ಳೂರು ರೂರಲ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿರ್ತಾರೆ. ಇವರ ಒಂದು ಆಶಯ ಏನಿದೆ ಹಾಗೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಂಡು. ನಮಸ್ತೆ ಲೋಕೇಶ್ ಸರ್. ಬಹಳ ದೂರದ ದೇವನಹಳ್ಳಿಯಿಂದ ಆನೇಕಲ್ವರೆಗೂ ಬಂದಿದ್ದೀರಾ. ಹರೀಶ್ ಹೇಗೆ ಪರಿಚಯ? ಹರೀಶ್ನ ನೀವು ಯಾವ ಥರ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರ ಸರ್? ಹರೀಶ್ ಬಂದು ನಮಗೆ ಕುಟುಂಬದ ಸದಸ್ಯ ಇದ್ದಂಗೆ. ಆತ ವಿದ್ಯಾರ್ಥಿಯಿಂದನೂ ದೆಸೆಯಿಂದನೂ ಗೊತ್ತಿರೋಂಥ ಹುಡುಗ. ನಮ್ಮ ಮಹೇಶ್ ದಾಸ್ ಅಂತೇಳಿ ನಮ್ಮ ಯುವ ಮುಖಂಡ, ಆತನ ಒಡನಾಡಿಯಾಗಿ ಆತನ ಜೊತೆಯಲ್ಲಿ ವಿದ್ಯಾಭ್ಯಾಸದಿಂದನೂ ಬಹುಜನ ವಿದ್ಯಾರ್ಥಿ ಸಂಘದ ಅಡಿಯಲ್ಲಿ ಕೆಲಸ ಮಾಡಿಕೊಂಡು ಸಂಘಟನೆ ಮಾಡ್ಕೊಂಡಿದ್ದಂಥ ಹುಡುಗ ಇವತ್ತು ವಿದ್ಯಾಭ್ಯಾಸ ಮುಗಿಸಿ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಇರ್ಬೋದು, ಮತ್ತೊಂದು ಪ್ಲ್ಯಾನ್ಸ್, ಸ್ಟ್ರಕ್ಚರ್ಸು ಅವೆಲ್ಲ ಕೊಡೋಂಥ ಮಟ್ಟಕ್ಕೆ ಇವತ್ತು ಬೆಳೆದು ಸಣ್ಣ ಆಫೀಸ್ ಇದ್ದಿದ್ದು ಇವತ್ತು ದೊಡ್ಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಆತ ಇನ್ನಷ್ಟು ಬೆಳೆದು ಬೇರೆ ರಾಜ್ಯದ ಎಲ್ಲ ಮೂಲೆಗಳಲ್ಲೂ ಕೂಡ ಆತ ಬಡವರ
ಬಡವರ ಇದರಲ್ಲಿ ಒಂದು ಭಾಗ್ಯವಾಗಿ ಬೆಳೀಲಿ ಅಂತೇಳಿ ನನ್ನ ಆಸೆ. ಮೈತ್ರೇಯಿ ಕನ್ಸ್ಟ್ರಕ್ಷನ್ಸ್ ಜೊತೆ ನಿಮ್ಮ ಒಡನಾಟ ಹೇಗೆ? ಯಾವ ರೀತಿ ನಿಮ್ಮ ಸರ್ಕಾರಿ ಶಾಲೆಗೆ ಅವರ ಸೇವೆ ಲಭ್ಯ ಆಗಿದೆ? ನನಗೆ ಹರೀಶ್ ಅವರು ಏನು ಈ ದಿನ ಮೈತ್ರಿಯ ಕನ್ಸ್ಟ್ರಕ್ಷನ್ನ ಸಹೋದರರಾದಂಥ ಹರೀಶ್ ಅವರ ಒಂದು 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ಆಚರಣೆ ಮಾಡ್ಕೊತಾ ಇದ್ದಾರೆ. ಇವರು ನನಗೆ ಸುಮಾರು 5 ವರ್ಷಗಳಿಂದ ಪರಿಚಿತರು. ಇವರು ನಮ್ಮ ಶಾಲೆ ಆನೇಕಲ್ನ ಹೃದಯ ಭಾಗದಲ್ಲಿ ಓಲ್ಡ್ ಮಿಡ್ಲ್ ಸ್ಕೂಲ್ 118 ವರ್ಷ ಇತಿಹಾಸ ಉಳ್ತಕ್ಕಂಥ ಹಳೆ ಮಾಧ್ಯಮಿಕ ಶಾಲೆಯ ಐಕ್ಯತಾ ಸಂಸ್ಥೆಯ ಒಂದು ಸಹಯೋಗದೊಂದಿಗೆ 2 ಕೊಠಡಿಗಳ ನಿರ್ಮಾಣ ಕಾರ್ಯಕ್ರಮದಲ್ಲಿ ಮೇಲ್ಗಡೆ ಮಾಡುವ ಸಂದರ್ಭದಲ್ಲಿ ಇವರು ಬಹಳ ನಿಗದಿತ ಸಮಯಕ್ಕಿಂತ ಮೊದಲೇ ಈ ಒಂದು ಶಾಲಾ ಕೊಠಡಿಗಳನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಏನು ಸಿವಿಲ್ ಇಂಜಿನಿಯರ್ಸು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅದನ್ನು ಬಹಳ ಗಾಳಿ ಬೆಳಕು ಯಾವ ರೀತಿ ಬರಬೇಕು, ಶಾಲಾ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಮತ್ತು ಮಳೆ ನೀರು ಬಿದ್ದಾಗ ಯಾವ ರೀತಿ ಅದು ಸರಾಗವಾಗಿ ಹೋಗಬೇಕು ಅದನ್ನೆಲ್ಲ ಗಮನಿಸಿ ಬಹಳ ಅಚ್ಚುಕಟ್ಟಾಗಿ 2 ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇವರ ಪರಿಚಿತ ಮತ್ತು ಸರ್ಕಾರಿ ಶಾಲೆಗಳಿಗೆ ಇಂತಹ ಕೆಲಸ ಮಾಡಿಕೊಡೋದು ಉತ್ತಮ ಸರ್. ಹಾಗೆಯೇ ಉತ್ತಮ ಗುಣಮಟ್ಟದ ಮನೆಗಳನ್ನ ಕೈಗೆಟುಕುವಂತ ಬೆಲೆಯಲ್ಲಿ ನಿರ್ಮಿಸಿ ಮಾರಾಟ ಮಾಡುವಂತ ಮೈತ್ರೇಯ ಕನ್ಸ್ಟ್ರಕ್ಷನ್ಸ್ನವರು ಉತ್ತಮವಾದಂತ ಪ್ರಗತಿಯನ್ನ ಕಾಣ್ಲಿ ಅಂತೇಳಿ ಆಗಮಿಸಿದಂತ ಸ್ನೇಹಿತರುಗಳು ಶುಭ ಹಾರೈಸಿದ್ದು ಹೀಗೆ. ಮೈತ್ರೇಯಿ ಕನ್ಸ್ಟ್ರಕ್ಷನ್ಸ್ ಕಾರ್ಯಕ್ರಮ ಇವತ್ತು 5ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ತಮ್ಮನ್ನೆಲ್ಲ ಆಧಾರದಿಂದ ಬರಮಾಡ್ಕೊಂಡಿದ್ದಾರೆ. ಈಗ ಅವ್ರು ನಿಮ್ಗೆ ಯಾವ ಥರ ಪರಿಚಯ, ಅವ್ರ ಕನ್ಸ್ಟ್ರಕ್ಷನು, ಅವರ ವರ್ಕು, ಇದ್ರ ಬಗ್ಗೆ ಏನಾದ್ರು ಒಂದಷ್ಟು ಹೇಳ್ಬೋದಲ್ಲ? ನಾನು ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ವಿದ್ಯಾಸಂಸ್ಥೆಯಲ್ಲಿ ಇವರು ಒಂದು ಸ್ಟೂಡೆಂಟ್ ಆಗಿದ್ದರು. ಆಮೇಲೆ ಹೀಗೆ ಪರಿಚಯ ಆದಮೇಲೆ ನಂತರ ಮತ್ತೆ ಅದೇ ವಿದ್ಯಾಸಂಸ್ಥೆಯಲ್ಲಿ ಇವರು ಇಂಜಿನಿಯರಾಗಿ ಕೆಲಸ ಮಾಡಿದ್ರು. 1-2 ವರ್ಷ ಕೆಲಸ ಮಾಡಿದ್ರು. ಅದಾದ ನಂತರ ನಾನು ಅಂದ್ಕೊಂಡೆ ನಾನು ಒಂದು ವಿದ್ಯಾಸಂಸ್ಥೆ ಯಾಕೆ ಮಾಡಬಾರ್ದು ಅನ್ನೋದು ಒಂದು ನನ್ನ ಮನಸ್ಸಿಗೆ ಬಂತು. ಆಮೇಲೆ ಕಳೆದ ವರ್ಷ ಅಂದರೆ 2022ರಲ್ಲಿ ನಾನು ನನ್ನ ಕೆಲಸಕ್ಕೆ ವೃತ್ತಿಗೆ ರಾಜೀನಾಮೆ ಕೊಟ್ಟು ಆಮೇಲೆ ಒಂದು ವಿದ್ಯಾಸಂಸ್ಥೆ ಮಾಡೋದಕ್ಕೋಸ್ಕರ ನಾನು ಒಂದು 2-3 ಇಂಜಿನಿಯರ್ಸನ್ನು ಕಾಂಟ್ಯಾಕ್ಟ್ ಮಾಡಿದೆ. ಬಟ್ ನನಗೆ ಪ್ಲ್ಯಾನ್ ಹಾಕ್ಕೊಟ್ರು, ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಆಮೇಲೆ ಇವರೇ ನಮ್ಮ ಸ್ಟೂಡೆಂಟೇ ಇರೋವಾಗ ಯಾಕೆ ಬೇರೆಯವ್ರ ಹತ್ರ ಹೋಗೋದು ಅಂತೇಳಿ ಆಮೇಲೆ ಇವ್ರ ಹತ್ರ ಬಂದು ನಾನು ಪ್ಲ್ಯಾನಲ್ಲಿ ಹಾಕ್ಸಿದೆ. ಪ್ಲ್ಯಾನ್ ಹಾಕ್ಸಿದಾಗ ಮೈತ್ರಿ ಹರೀಶ್ ಅವರು ಇವ್ರ ಹತ್ರ ಬಂದು ನಾನು ಪ್ಲ್ಯಾನ್ ಹಾಕ್ಸಿದೆ. ನನಗೆ ತುಂಬ ಇಷ್ಟ ಆಯಿತು ಇವ್ರ ಪ್ಲ್ಯಾನು. ಅದಾದಮೇಲೆ ಓಕೆ ಇದೇ ಥರ ಪ್ಲ್ಯಾನ್ ಮಾಡೋಣ ಅಂದರೆ ಇದಕ್ಕಿಂತ ಮುಂಚೆ ಬೇರೆಯವ್ರು ಹಾಕ್ಕೊಟ್ಟಿದ್ರು, ಅದು ಕೆಲಸ ಶುರು ಮಾಡಬೇಕು ಅನ್ನೋ ಇದರಲ್ಲಿ ಆಮೇಲೆ ಕೆಲಸ ಸ್ಟಾಪ್ ಮಾಡಿಬಿಟ್ಟೆ. ಅದು ನಾನು ಇಷ್ಟ ಆಗಲ್ಲ ಅಂತೇಳಿ ಆಮೇಲೆ ಇವ್ರ ಮುಖಾಂತರ ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಬಂತು. ನಾನು ಅಂದುಕೊಂಡಕ್ಕಿಂತನೂ ತುಂಬ ಚೆನ್ನಾಗಿ ಕಟ್ಟಡ ಬಂತು. ನನಗೆ ತುಂಬ ಖುಷಿ ಆಯಿತು ಕಟ್ಟಡ. ಈಗ ಯಾರು ಬಂದು ಕಟ್ಟಡ ನೋಡಿದ್ರೆ ತುಂಬ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಇವರು ನನಗೆ ಹೆಲ್ಪ್ ಮಾಡಿ ನನ್ನ ಕಟ್ಟಡ ಕೆಲಸ ಮುಗಿಸ್ಕೊಡ್ತೀನಿ. ಶುಭ ಕೋರ್ತೀವಿ. ನಿಜವಾಗ್ಲೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚು ಜನ ಇವ್ರ ಕಡೆಯಿಂದ ಬಿಲ್ಡಿಂಗ್ ಮಾಡಿಸ್ಕೊಂಡ್ರೆ ಒಳ್ಳೆ ಉತ್ತಮವಾದ ಕಟ್ಟಡ ಬರುತ್ತೆ, ವಿನ್ಯಾಸ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋದಕ್ಕೆ. ಹರೀಶ್ ಅವ್ರ ಬಗ್ಗೆ ನೀವೇನು ತಿಳ್ಕೊಂಡಿದ್ರು, ಅವ್ರ ಕನ್ಸ್ಟ್ರಕ್ಷನ್ ಬಗ್ಗೆ ನಿಮ್ಮ ಆಶಯ ತಿಳಿಸಿ ಸರ್. ಹರೀಶ್ ಅವರು ನನ್ನ ಸಹೋದರರು. ಅವರು ಮೈತ್ರೇಯ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಇವತ್ತು ನಮ್ಮ ಈ ತಾಲೂಕಿನಲ್ಲಿ ಯಶಸ್ವಿ ಇಂಜಿನಿಯರ್ ಆಗಿದ್ದಾರೆ. ಮೈತ್ರೇಯ ಅಂತಕ್ಕಂಥ ಒಂದು ಐತಿಹಾಸಿಕ ಹೆಸರಲ್ಲಿ ಅವರ ಕನ್ಸ್ಟ್ರಕ್ಷನ್ ತುಂಬ ವಿಭಿನ್ನವಾಗಿದೆ. ಈ ಕಾಲಘಟ್ಟಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ವಿನ್ಯಾಸ ಮಾಡಬೇಕು ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಅಪ್ಡೇಟ್ ಆಗಿರ್ತಕ್ಕಂಥ ಒಂದು ಕನ್ಸ್ಟ್ರಕ್ಷನ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ವಿದ್ಯಾರ್ಥಿ ದಶೆಯಿಂದಲೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂತಕ್ಕಂಥ ಇಚ್ಛೆ ಇದ್ದಂಥ ಹರೀಶ್ ಬಂಡಾಪುರರವರು ಈಗ ಮೈತ್ರೇಯ ಕನ್ಸ್ಟ್ರಕ್ಷನ್ ಮುಖಾಂತರ ಯಶಸ್ವಿಯಾಗಿದ್ದಾರೆ. ಸೊ ತುಂಬ ರಚನಾತ್ಮಕವಾಗಿ ಅವರ ಒಂದು ಕನ್ಸ್ಟ್ರಕ್ಷನ್ನ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು 5 ವರ್ಷ ಪೂರೈಕೆ ಮಾಡಿದ್ದಾರೆ. ಈ 5 ವರ್ಷದಲ್ಲಿ ಅನೇಕ ಕಡೆ ಅವರು ಬಿಲ್ಡಿಂಗ್ಗಳನ್ನು ಮತ್ತು ಸುಮಾರು ಸಲಹೆಗಳನ್ನು ನೀಡಿದ್ದಾರೆ ಈ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ. ಸೊ ಈಗ ಈ 5 ವರ್ಷದ ಸಂಭ್ರಮಾಚರಣೆಯಲ್ಲಿ ಅನೇಕ ಸ್ನೇಹಿತರನ್ನು, ಸಂಬಂಧಿಕರನ್ನು, ಹಿತೈಷಿಗಳನ್ನು ಕರೆದು ಅವರು ತಮ್ಮ ಸಂತೋಷ ಕೂಟವನ್ನು ಏರ್ಪಡಿಸಿದ್ದಾರೆ. ಸೊ ಇದ್ರ ಮುಖಾಂತರ ಅವರು ಒಂದು ಒಳ್ಳೆಯ ಸಂದೇಶನ ಕೊಡ್ತಾ ಇದ್ದಾರೆ. ಬಂದಂಥವ್ರಿಗೆ ಗಿಡ ಕೊಡ್ತಾ ಇರತಕ್ಕಂಥದ್ದಾಗ್ಬೋದು, ಪುಸ್ತಕ ಕೊಡ್ತಾ ಇರತಕ್ಕಂಥದ್ದಾಗ್ಬೋದು. ಸೊ ಇದೆಲ್ಲ ತುಂಬ ಒಂದು ಹೊಸ ಬೆಳವಣಿಗೆಗೆ ಕಾರಣ ಆಗಿದೆ ಅಂತ ಹೇಳ್ತೀನಿ. ಒಟ್ಟಿನಲ್ಲಿ 5ನೇ ವರ್ಷದ ಯಶಸ್ವಿಯಾಗಿ ಮೈತ್ರೇಯ ಕನ್ಸ್ಟ್ರಕ್ಷನ್ಸ್ ಮುನ್ನುಗ್ತಾ ಇದೆ. ಇನ್ನೂ ಉತ್ತಮವಾದಂತಹ ಸಾಧನೆಗಳನ್ನು ಮಾಡಲಿ, ಮಧ್ಯಮ ವರ್ಗದವರಿಗೆ ಸಹಾಯವನ್ನ ಮಾಡಲಿ. ಈ ನಿಟ್ಟಿನಲ್ಲಿ ಅವರಿಗೆ ಆ ಭಗವಂತ ಇನ್ನಷ್ಟು ಶಕ್ತಿಯನ್ನ ನೀಡಲು ಎಂಬುದು ಕೂಡ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.
ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.